Aptas Ayurveda. Reach Ayurveda to each. Charaka for Children. A first ever national level Ayurveda contest on short term school health project. On behalf of Charaka Jayanti 2025. Organized by Aptas Ayurveda Trust. Supported and guided by National Commission for Indian System of Medicine. Rashtriya Ayurveda Vidyapith. Prize for the contest is sponsored by Dr. Giridhar Kaje, renowned Ayurveda physician, Prashanti Ayurvedic Center, state-of-the-art specialty Ayurveda hospital with 21 branches in Bengaluru, Karnataka. Sponsored by Ashtavaidyan Thaikattu Mos, Vaidyaratnam Aushadhashala, Trishur, Kerala. यदि हास्ति तदन्यत्र यन्ने हास्ति न तत्क्वचित् ಅಗ್ನಿವೇಶಕೃತೆ ತಂತ್ರೇ ಚರಕ ಪ್ರತಿ ಸಂಸ್ಕೃತೆ. ಯಾವುದು ಈ ಜಗತ್ತಿನಲ್ಲಿದೆಯೋ ಅದು ಈ ಸಂಹಿತೆಯಲ್ಲಿದೆ. ಯಾವುದು ಈ ಸಂಹಿತೆಯಲ್ಲಿಲ್ಲವೋ ಅದು ಈ ಪ್ರಪಂಚವೆಲ್ಲ ಹುಡುಕಿದರೂ ಸಿಗುವುದಿಲ್ಲ. ಎಲ್ಲರಿಗೂ ನಮಸ್ಕಾರ. ಚರಕ ಜಯಂತಿ ಹಾಗೂ ಆಯುರ್ವೇದ ದಿನದ ಶುಭಾಶಯಗಳು. ಚರಕ ಜಯಂತಿ 2025ರ ಅಂಗವಾಗಿ ಆಯೋಜಿಸಲಾದ ರಾಷ್ಟ್ರೀಯ ಮಟ್ಟದ ಆಯುರ್ವೇದದ ಸ್ಪರ್ಧೆಯಲ್ಲಿ ಸುಶ್ರುತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನ ವಿದ್ಯಾರ್ಥಿಗಳಾದ ನಾವು 50 ಜನರ ತಂಡವಾಗಿ ರಚಿಸಿ ತಂಡಕ್ಕೆ ದೃಢಬಲವೆಂದು ಹೆಸರಿಟ್ಟಿರುವೆವು. ದೃಢಬಲ ಹೆಸರಿನಲ್ಲೇ ಬಲಿಷ್ಠತೆ. ಇತ್ಯಾಗ್ನಿವೇಶ ಕೃತೆ ತಂತ್ರೇ ಚರಕ ಪ್ರತಿ ಸಂಸ್ಕೃತೆ ಅಪ್ರಾಪ್ತೇ ದೃಢಬಲ ಸಂಪೂರಿತೆ ಸಮಾಪ್ತೇಯಂ ಚರಕ ಸಂಹಿತ. ಆಯುರ್ವೇದದ ಮಹಾಗ್ರಂಥವಾದ ಚರಕ ಸಂಹಿತೆಯನ್ನು ಸಂಪೂರ್ಣಗೊಳಿಸಲು ಆಚಾರ್ಯ ದೃಢಬಲ ಮಹತ್ವ ಪಾತ್ರ ವಹಿಸಿದ್ದರು. ಚಿಕಿತ್ಸಾ ಸ್ಥಾನ, ಕಲ್ಪಸ್ಥಾನ ಮತ್ತು ಸಿದ್ಧಿಸ್ಥಾನಗಳಲ್ಲಿ ನಷ್ಟವಾದ ಭಾಗಗಳನ್ನು ಅವರು ಪೂರ್ಣಗೊಳಿಸಿದರು. ಅವರಂತೆ ನಮ್ಮ ತಂಡವು ಸಮರ್ಪಣೆ, ಪೂರ್ಣತೆ ಮತ್ತು ಜ್ಞಾನ ಪ್ರಚಾರದ ಮನೋಭಾವದೊಂದಿಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇವೆ. ಬೆಂಗಳೂರಿನ ಹೊರವಲಯದಲ್ಲಿ ನೆಲೆಸಿರುವ ನಮ್ಮ ಕಾಲೇಜಿನ ವ್ಯಾಪ್ತಿಯಲ್ಲಿ ಹಲವಾರು ಕ್ಲಸ್ಟರ್ಗಳಿದ್ದು, ನಮ್ಮ ಮನ ಸೆಳೆದಿದ್ದು ಮಾತ್ರ ಹರಪನಹಳ್ಳಿ ವ್ಯಾಪ್ತಿ. ಇಲ್ಲಿನ ಜನ, ನೆಲ, ಗಾಳಿ, ನುಡಿ ಹಾಗೂ ಸಂಸ್ಕೃತಿ ನಮ್ಮನ್ನು ಈ ಕ್ಲಸ್ಟರ್ನನ್ನೇ ಆರಿಸಿಕೊಳ್ಳಲು ಪ್ರೇರೇಪಿಸಿತು. ತಂಡದ ಹೆಸರನ್ನು ನೋಂದಾಯಿಸಿ ಪ್ರಾಂಶುಪಾಲರಿಂದ ಅನುಮತಿ ಪಡೆದು ನಮ್ಮ ತಾಲೂಕಿನ ಬಿಇಒ ಬಳಿ ನಡೆದೆವು. ಈ ಕಾರ್ಯಕ್ರಮದ ಉದ್ದೇಶ ಹಾಗೂ ಆಕಾಂಕ್ಷೆಯನ್ನು ಮೆಚ್ಚಿದ ಬಿಇಒರವರು ಅನುಮತಿ ನೀಡಿ ಶುಭ ಹಾರೈಸಿ ಕಳುಹಿಸಿದರು. ಅಲ್ಲಿಂದ ನಮ್ಮ ತಂಡ ಹಾಗೂ ಕಾಲೇಜಿನ ಮುಖ್ಯ ಶಿಕ್ಷಕ ವೃಂದವೆಲ್ಲ ಸೇರಿ ಈ ಸ್ಪರ್ಧೆಯ ಪ್ರಶ್ನೆಗಳನ್ನು ಆಯೋಜಿಸಲು ಶುರು ಮಾಡಿದೆವು. ಆಚಾರ್ಯರ ಅಭಿಪ್ರಾಯದಂತೆ ತ್ರಿವಿಧ ಪರೀಕ್ಷೆಯಲ್ಲಿ ಒಂದಾದ ಪ್ರಶ್ನೆ ಪರಿಶೀಲನೆ ಇಂದಿನ ಈ ಕಾಲಘಟ್ಟಕ್ಕೆ ವರವಾಗಿದೆ. ಮಕ್ಕಳ ಹಾವಭಾವ, ಚಟುವಟಿಕೆ, ನಡವಳಿಕೆ, ಅವರ ಎಲ್ಲಾ ದಿನನಿತ್ಯದ ವಿಶ್ಲೇಷಣೆಯನ್ನು ಪಡೆಯಲು ಸರಿಸುಮಾರು 50 ಪ್ರಶ್ನೆಗಳನ್ನು ಆಧರಿಸಿದ ಗೂಗಲ್ ಫಾರ್ಮ್ಗಳನ್ನು ತಯಾರಿಸಿ ನಮ್ಮ ನಡೆ ಶಾಲೆಯ ಕಡೆಗೆಂದು ಧನ್ವಂತರಿಯ ಪೂಜೆಯೊಂದಿಗೆ ಈ ಅಭಿಯಾನವನ್ನು ಶುರು ಮಾಡಿದೆವು. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಮಕ್ಕಳಲ್ಲಿ ಚರಕ ಸಂಹಿತಾದ ತತ್ವಗಳನ್ನು ಮೂಡಿಸುವುದು ಹಾಗೂ ಅವರ ಜೀವನದಲ್ಲಿ ಅದನ್ನು ಅಳವಡಿಸಲು ಪ್ರೇರೇಪಿಸುವುದಕ್ಕಾಗಿ ಆಯೋಜಿಸಿದ ಯೋಜನೆಯೇ ಆಪ್ತಾಸ್ರವರ ಚರಕ ಫಾರ್ ಚಿಲ್ಡ್ರನ್. ಬಹಳ ಕಾತರದಿಂದ ನಮ್ಮ ತಂಡದವರು ಶಾಲೆಗಳಿಗೆ ಭೇಟಿ ನೀಡಿದಾಗ ಶಾಲೆಯ ಮಕ್ಕಳು ಹಾಗೂ ಅವರ ಶಿಕ್ಷಕರು ನಮ್ಮನ್ನು ಬರಮಾಡಿಕೊಂಡಿದ್ದು ಹೀಗೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ
ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ, ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ, ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಎಂಬಂತೆ ರೋಗಿಯನ್ನು ರೋಗದಿಂದ ಮುಕ್ತಗೊಳಿಸುವುದು ಮಾತ್ರವಲ್ಲದೆ ಆರೋಗ್ಯವಂತರ ಆರೋಗ್ಯವನ್ನು ಕಾಪಾಡುವುದು ಕೂಡ ಆಯುರ್ವೇದದ ಪ್ರಾಥಮಿಕ ಗುರಿಯಾಗಿದೆ. ಮಕ್ಕಳ ದಿನಚರಿಯ ಕುರಿತು ಬೇಸ್ಲೈನ್ ಸರ್ವೆ ನಡೆಸಿ ಸಮೀಕ್ಷೆಯ ಮೂಲಕ ಅವರ ಸ್ವವಿವರವನ್ನು ಪಡೆದು ನಮ್ಮ ತಂಡದವರು, ತಜ್ಞರು ಹಾಗೂ ಶಿಕ್ಷಕರನ್ನು ಒಳಗೊಂಡ ಸಲಹಾ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಇನ್ನು ಸುಶ್ರುತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನ ಉಪನ್ಯಾಸಕರು ಹಾಗೂ ಈ ತಂಡದ ಟೀಮ್ ಮ್ಯಾನೇಜರ್ ಮತ್ತು ಟೀಮ್ ಕೋಆರ್ಡಿನೇಟರ್ ಆದ ಡಾಕ್ಟರ್ ಅನುಪಮಾ ಜಾನಕಿರಾಮ್ ಹಾಗೂ ಡಾಕ್ಟರ್ ರಮ್ಯಶ್ರೀರವರನ್ನು ಈ ಕಾರ್ಯಕ್ರಮದ ಬಗ್ಗೆ ಅವರ ಅಭಿಪ್ರಾಯ ಕೇಳಿದಾಗ ಈ ಮಾತುಗಳನ್ನು ಹಂಚಿಕೊಂಡರು. Aptas Ayurveda Trust has come up with a very unique competition, Charaka for Children. This is a national-wide competition, and our students are also very enthusiastically participating. So a team of around 50 students have come up as volunteers, and we have already completed the initial requisition. Survey has been done in the Harapanhalli cluster. Around 5-6 schools have been taken for the survey. 300 plus students have been screened, and they have come up with a very unique theme for implementing the principles of Charaka in the present day problems which children are facing, school going children are facing. I hope their project goes well and they succeed. All the best. All the best. ಇಂದಿನ ಮಕ್ಕಳ ಆರೋಗ್ಯವೇ ನಾಳೆಯ ರಾಷ್ಟ್ರದ ಬಲ. ಆಚಾರ್ಯ ಚರಕರ ತತ್ವಗಳನ್ನು ಮಕ್ಕಳ ಜೀವನದಲ್ಲಿ ತರಲು ನಾವು ಹೆಜ್ಜೆ ಹಾಕಿದ್ದೇವೆ. ಈ ಅವಕಾಶ ನೀಡಿದ ಆಪ್ತಾಸ್ ಆಯುರ್ವೇದ ಟ್ರಸ್ಟ್, ನಮ್ಮ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಎಲ್ಲ ಸಹಭಾಗಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಧ್ಯೇಯದಂತೆ ಆಯುರ್ವೇದವನ್ನು ಪ್ರತಿಯೊಬ್ಬರ ಜೀವನದ ಭಾಗವಾಗಿಸೋಣ. Subscribe and share this video to all and join hands with us to reach Ayurveda to each.